ಸದ್ಯಕ್ಕೆ ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟದ ಸಂಘರ್ಷ ಏನ್ ನಡೀತಾ ಇತ್ತು. ಈ ಸಂಘರ್ಷದ ನಡುವೆ ದೆಹಲಿಗೆ ತೆರಳಿದ್ದಾರೆ ಸತೀಶ್ ಜಾರಕಿಹೊಳಿ ಟೀಮ್. ಹಲವು ಅನುಮಾನಗಳು, ಹಲವು ಪ್ರಶ್ನೆಗಳು ನೋಡಿ ಇಲ್ಲಿ ಉಟ್ಕೊಳ್ತಾ ಇರೋದು. ಈಗ ಯಾಕೆ ಹೋದ್ರು ಅಂತ ಹೇಳಿ ಸದ್ಯಕ್ಕೆ ಹಾಲಿ ಮಾಜಿ ಶಾಸಕರು ಸಂಸದರ ಟೀಮ್ನಿಂದ ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಶಾಸಕ ವಿಶ್ವಾಸ್ ವೈದ್ಯ, ಆಸಿಫ್ ಸೇಠ್, ಬಾಬಾ ಸಾಹೇಬ್ ಪಾಟೀಲ್, ಮಾಯಕೊಂಡ ಬಸಂತಪ್ಪ, ಕೂಡ್ಲಿಗಿ ಶ್ರೀನಿವಾಸ್, ಚಳ್ಳಕೆರೆ ರಘುಮೂರ್ತಿ, ಚಿತ್ರದುರ್ಗದ ಶಾಸಕ ಚಳ್ಳಕೆರೆ ರಘುಮೂರ್ತಿ, ಮಾಜಿ ಸಂಸದ ಚಂದ್ರಪ್ಪ ಈಗ ದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ. ಯಾಕಿರಬಹುದು ಅನ್ನುವಂತಹ ಪ್ರಶ್ನೆ ಇಲ್ಲಿ ಸಹಜವಾಗಿ ಮೂಡುತ್ತೆ. ಒಂದು ಕಡೆ ರಾಜ್ಯದಲ್ಲೇ ನಾಯಕತ್ವ ಗೊಂದಲ, ಇಲ್ಲೇನಾಗಬಹುದು, ಏನಾಗುತ್ತೆ, ಒಂದಷ್ಟು ಪರೋಕ್ಷ ಸಂದೇಶಗಳು, ಒಂದಷ್ಟು ಪರವಾಗಿ ಬ್ಯಾಟ್ ಬೀಸುವಂತಹ ಶಾಸಕರು. ಈ ನಡುವೆ ಇತ್ತೀಚೆಗಷ್ಟೇ ಒಂದಷ್ಟು ಜನ ಫಾರಿನ್ ಟ್ರಿಪ್, ಇದೆಲ್ಲದರ ನಡುವೆ ದೆಹಲಿಗೆ ಈ ಟೀಮ್ ಭೇಟಿ ಕೊಟ್ಟಿದೆಯಲ್ಲ, ಹಲವಾರು ಅನುಮಾನಗಳ ಜೊತೆ ಮತ್ತಷ್ಟು ಕ್ಯೂರಿಯಾಸಿಟಿಯನ್ನ ಬಿಲ್ಟ್ ಮಾಡ್ತಾ ಇದೆ. ಯಾಕಿರಬಹುದು ಈ ಭೇಟಿ, ಏನ್ ವಿಚಾರ, ಏನಿರಬಹುದು? ಇಲ್ಲೂ ಕೂಡ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಿದ್ಯಾ, ಅಥವಾ ಸಿದ್ದು ಪರವಾಗಿ ಬ್ಯಾಟ್ ಬೀಸೋದಕ್ಕೆ ಹೋಗ್ತಾ ಇದ್ದಾರಾ, ಅಥವಾ ಮತ್ತೇನಾದ್ರೂ ಹೊಸ ಕ್ಯಾಂಡಿಡೇಟ್ ಅನ್ನ ಮತ್ತೆ ಸಂಭಾವ್ಯರ ಪಟ್ಟಿಯನ್ನು ಸಲ್ಲಿಸೋದಕ್ಕೆ ಹೋಗ್ತಾ ಇದ್ದಾರಾ? ಈ ರೀತಿಯಾದಂತಹ ಹಲವು ಪ್ರಶ್ನೆಗಳನ್ನ ಇಲ್ಲಿ ಹುಟ್ಟಾಕ್ಲಾಗ್ತಾ ಇದೆ. ಇವತ್ತು ಸಂಜೆ ಕಾಂಗ್ರೆಸ್ ವರಿಷ್ಠರನ್ನ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಸಹಜವಾಗಿ ದೆಹಲಿಗೆ ಹೋದ್ಮೇಲೆ ವರಿಷ್ಠರನ್ನ ಭೇಟಿ ಮಾಡಲೇಬೇಕು. ತಮ್ಮಲ್ಲಿರುವಂತಹ ಪ್ರಶ್ನೆಗಳನ್ನ ಅಥವಾ ತಮ್ಮಲ್ಲಿರುವಂತಹ ಒಂದಷ್ಟು ವಿಚಾರಗಳನ್ನ ವರಿಷ್ಠರ ಜೊತೆ ಚರ್ಚೆ ಮಾಡಬೇಕು. ಚರ್ಚೆ ಮಾಡಿ ಯಾವ ವಿಚಾರವನ್ನ ಹೊತ್ತು ತರ್ತಾರೆ ಇವರೆಲ್ಲ ಅನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ. ಇನ್ನು ಕೆ.ಸಿ. ವೇಣುಗೋಪಾಲ್, ರಾಹುಲ್ ಭೇಟಿಗೆ ಸತತವಾಗಿ ಪ್ರಯತ್ನ ಮಾಡ್ತಾ ಇದೆಯಂತೆ ಈ ಟೀಮ್. ಅಹಿಂದ ವರ್ಗಗಳ ನಾಯಕರೇ ಇದೀಗ ದೆಹಲಿಗೆ ಭೇಟಿ ಕೊಟ್ಟಿರೋದು ಭಾರಿ ಕುತೂಹಲ. ನಿನ್ನೆಯ ದೆಹಲಿಗೆ ತೆರಳಿದ್ದಾರೆ ಈ ಒಂದು ಕಾಂಗ್ರೆಸ್ ನಾಯಕರ ತಂಡ. ನೋಡಿ, ಒಂದಷ್ಟು ಜನ ಶಾಸಕರು, MLCಗಳು ಫಾರಿನ್ಗೆ ಹೋದ್ರು, ಇದೇ ಒಂದು ಪ್ರಶ್ನೆ. ಆದ್ರೆ ಸದ್ಯಕ್ಕೆ ಈ ಒಂದು ಅಹಿಂದ ಟೀಮ್ ಭೇಟಿ ಕೊಟ್ಟಿರೋದು ಮತ್ತಷ್ಟು ಪ್ರಶ್ನೆಯನ್ನ ಹುಟ್ಟಾಕಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಶಿವಕುಮಾರ್, ಒಂದಷ್ಟು ಕಾಂಗ್ರೆಸ್ನ ಶಾಸಕರು ಫಾರಿನ್ ಟ್ರಿಪ್ ನ ಹಮ್ಮಿಕೊಂಡಿದ್ದೇ ಒಂದಷ್ಟು ಪ್ರಶ್ನೆಯನ್ನ ಹುಟ್ಟಾಕಿತ್ತು. ಆದ್ರೆ ಈ ಒಂದು ಅಹಿಂದ ಟೀಮ್ ಇದ್ದಕ್ಕಿದ್ದಂತೆ ದೆಹಲಿಗೆ ಹೋಗಿರೋದು ಯಾಕೆ, ಏನಿರಬಹುದು ಇದರ ಇಂದಿನ ಉದ್ದೇಶ? ಅಮೃತ, ಸಚಿವ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಅಹಿಂದ ಸಮುದಾಯದ ಶಾಸಕರು ಮತ್ತೆ ಮಾಜಿ ಸಂಸದರು ಈಗ ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ದೆಹಲಿಗೆ ಭೇಟಿಯನ್ನ ಕೊಟ್ಟು ಇವತ್ತು ಸಂಜೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕು ಅನ್ನುವಂತ ಪ್ರಯತ್ನವನ್ನ ಈ ಟೀಮು ನಡೆಸ್ತಾ ಇದೆ. ಇದು ಸಾಕಷ್ಟು ಕುತೂಹಲವನ್ನ ಹುಟ್ಟು ಹಾಕ್ತಾ ಇದೆ. ಕಾರಣ, ಸಚಿವ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಈ ಟೀಮ್ ಹೋಗಿರೋದು ಒಂದು ಕಡೆ ಆದ್ರೆ, ಇದರಲ್ಲಿ ಶಾಸಕರಾಗಿರುವಂತಹ ವಿಶ್ವಾಸ್ ವೈದ್ಯ, ಆಸಿಫ್ ಶೇಟ್ ಹಾಗೆ ಬಾಬಾ ಸಾಹೇಬ್ ಪಾಟೀಲ್ ಇವರು ಬೆಳಗಾವಿ ಜಿಲ್ಲೆಯ ಶಾಸಕರು. ಇನ್ನ ಮಾಯಕೊಂಡ ಶಾಸಕರಾಗಿರುವಂತ ಬಸಂತಪ್ಪ ಹಾಗೆ ಕೂಡ್ಲಿಗಿ ಶಾಸಕರಾಗಿರುವಂತ ಶ್ರೀನಿವಾಸ್, ಚಳ್ಳಕೆರೆಯ ರಘುಮೂರ್ತಿ ಮತ್ತೆ ಚಿತ್ರದುರ್ಗದ ಮಾಜಿ ಸಂಸದರಾಗಿರುವಂತ ಚಂದ್ರಪ್ಪ ಅವರು ಈ ಟೀಮ್ ನಲ್ಲಿದ್ದಾರೆ. ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಈ ಟೀಮ್ ದೆಹಲಿಗೆ ಭೇಟಿಯನ್ನ ಕೊಟ್ಟಿರೋದು ಯಾಕೆ, ಜೊತೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಿರುವಂತಹ ಉದ್ದೇಶ ಏನು, ಈ ಪ್ರಶ್ನೆಗಳು ಸಹಜವಾಗಿ ಈಗ ಉದ್ಭವ ಆಗ್ತಾ ಇದೆ. ಯಾಕಂದ್ರೆ ಈಗ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ದೊಡ್ಡ ಮಟ್ಟದಲ್ಲೇ ಆಗ್ತಾ ಇರೋದ್ರಿಂದ ಒಂದು ಕಡೆ ಪ್ರವಾಸಕ್ಕೆ ತೆರಳಿದ್ದಾರೆ. ಅಲ್ಲಿ ಬೇರೆ ಬೇರೆ ಸ್ಟ್ರಾಟಜಿಗಳನ್ನ, ಚರ್ಚೆಗಳನ್ನ ಅಲ್ಲಿ ಮಾಡ್ಲಿದ್ದಾರೆ, ರಾಜಕೀಯ ಚರ್ಚೆಗಳನ್ನ ಅಲ್ಲಿ ಮಾಡ್ಲಿದ್ದಾರೆ ಅನ್ನುವಂತ ಚರ್ಚೆಗಳು ನಡೆದಿರುವಂತಹ ಸಂದರ್ಭದಲ್ಲೇ ಈ ಕಡೆ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಈ ಟೀಮು ದೆಹಲಿಗೆ ಭೇಟಿಯನ್ನ ಕೊಟ್ಟಿರೋದ್ರಿಂದ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಯಾಕೆಂದ್ರೆ ಈಗ ವಿದೇಶಿ ಪ್ರವಾಸವನ್ನ ಕೈಗೊಂಡಿರುವಂತಹ 13 ಶಾಸಕರು ಮತ್ತೆ MLCಗಳೇನಿದ್ದಾರೆ ಅವರು ಕೂಡ CM ಆಪ್ತ ವಲಯದಲ್ಲೇ ಗುರುತಿಸ್ಕೊಂಡಂತವ್ರು. ಇನ್ನ ಸತೀಶ್ ಜಾರಕಿಹೊಳಿ ಅವರು ಕೂಡ CM ಆಪ್ತ ವಲಯದಲ್ಲೇ ಗುರುತಿಸ್ಕೊಂಡಿರುವಂತವ್ರು. ಹಾಗಾಗಿ ಎರಡೂ ಕಡೆಗಳಲ್ಲೂ ಏನ್ ಆಗ್ತಾ ಇದೆ ಅನ್ನುವಂತಹ ಕುತೂಹಲಗಳು ಈಗ ಹೆಚ್ಚಾಗ್ತಾ ಇದೆ. ಸಹಜವಾಗಿ ನಾಯಕತ್ವ ಬದಲಾವಣೆಯ ಚರ್ಚೆ ನಡೀತಾ ಇರುವಂತಹ ಸಂದರ್ಭದಲ್ಲಿ AICC ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಕೆ.ಸಿ. ವೇಣುಗೋಪಾಲ್ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಈ ತಂಡ ಪ್ರಯತ್ನವನ್ನ ನಡೆಸ್ತಾ ಇದೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. ಇದರ ಜೊತೆಗೆ ಇವತ್ತು ಸಂಜೆ ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿ ಮಾಡೋದಕ್ಕೆ ಸಮಯಾವಕಾಶ ಕೂಡ ನಿಗದಿಯಾಗಿದೆ ಅನ್ನುವಂತ ಮಾಹಿತಿಗಳಿದೆ. ಎಲ್ಲರೂ ಕೂಡ ಜಾರಕಿಹೊಳಿ ನೇತೃತ್ವದಲ್ಲಿ ಹೋಗಿರೋದ್ರಿಂದ ಬೇರೆ ಉದ್ದೇಶಗಳಿಗೆ ಏನಾದ್ರೂ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರಾ, ಅಥವಾ SC STಗೆ ಸಮುದಾಯ, OBC ಸಮುದಾಯಗಳಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಹೈಕಮಾಂಡ್ ಜೊತೆ ಚರ್ಚೆ ಮಾಡುವಂತ ಅವಕಾಶಗಳೇನಾದ್ರೂ ಇದೆಯಾ, ಅಥವಾ ನಾಯಕತ್ವ ಬದಲಾವಣೆ ವಿಚಾರದ ಸಂದರ್ಭದಲ್ಲಿ ದಲಿತ CM ವಿಚಾರದ ಬಗ್ಗೆ ಏನಾದ್ರೂ ಅಲ್ಲಿ ಚರ್ಚೆಗೆ ಹೋಗಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಈಗ
ಹೆಚ್ಚಾಗ್ತಾ ಇದೆ ಅಮೃತ. ಥ್ಯಾಂಕ್ ಯು ಶಿವಕುಮಾರ್ ಚೋಹಳ್ಳಿ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ದೆಹಲಿಗೆ ತೆರಳಿದ ಸತೀಶ್ ಜಾರಕಿಹೊಳಿ ಟೀಮ್ ನೋಡಿ ಬಹಳಷ್ಟು ಕ್ಯೂರಿಯಾಸಿಟಿಯನ್ನ ಕುತೂಹಲವನ್ನ ಹುಟ್ಟಾಗ್ತಾ ಇದೆ. ಈ ಒಂದು ಭೇಟಿ ಇದು ಸಹಜ ಭೇಟಿ ಆಗಿರೋದಕ್ಕೆ ಸಾಧ್ಯನಾ? ಯಾಕಂತ ಹೇಳಿದ್ರೆ ಒಂದು ಕಡೆ ರಾಜ್ಯದಲ್ಲಿ ನಾಯಕತ್ವ ಗೊಂದಲ ನಮಗೆ ಗೊತ್ತೇ ಇದೆ. ಇದರ ನಡುವೆ ಈಗಾಗಲೇ ಒಂದಷ್ಟು ಜನ ಸಿದ್ದು ವಲಯದಲ್ಲಿ ಬಣದಲ್ಲಿ ಗುರುತಿಸಿಕೊಂಡಂತಹ ಒಂದಷ್ಟು ಶಾಸಕರು ಇನ್ನು ಫಾರಿನ್ ಟ್ರಿಪ್ ಅನ್ನ ಕೈಗೊಂಡ್ರು. ಅದು ಕೂಡ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಆದ್ರೆ ಯಾಕೆ ಹೋದ್ರು ಅನ್ನುವಂತಹ ಫೈನಲ್ ವಿಚಾರ ಗೊತ್ತಾಗ್ಲೇ ಇಲ್ಲ. ಇನ್ನು ಅಲ್ಲೂ ಕೂಡ ನಾಯಕರು ಹೇಳಿದ್ದೇ ಬೇರೆ, ಒಬ್ಬೊಬ್ರು ಕೊಟ್ಟಿದ್ದು ಒಂದೊಂದು ಸ್ಟೇಟ್ಮೆಂಟು, ನಮ್ ದುಡ್ಡಲ್ಲಿ ನಾವು ಹೋಗ್ತಾ ಇದ್ವಿ ಹಾಗೆ ಹೇಗೆ ಅಂತ ಹೇಳಿ ಹೋದ್ರು. ಅದೆಲ್ಲ ಒಂದು ಕಡೆ ಆದ್ರೆ ದೆಹಲಿಗೆ ಈ ಒಂದಷ್ಟು ಟೀಮ್ ಹಾರಿರೋದು, ಈ ಟೀಮ್ನ ಹಿಂದಿನ ಉದ್ದೇಶವೇನಿತ್ತು, ಜೊತೆಗೆ ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಯ್ತಾ ಅಥವಾ ಸಹಜ ಭೇಟಿ ಆಗಿತ್ತಾ? ಸಹಜ ಭೇಟಿ ಇರೋದಕ್ಕೆ ಏನ್ ಸಾಧ್ಯ, ವರಿಷ್ಠರನ್ನ ಭೇಟಿ ಮಾಡ್ತಾರೆ ಅಂದ್ರೆ ಏನಾದ್ರೂ ಒಂದು ಮ್ಯಾಚ್ ಇರಲೇಬೇಕಲ್ಲ. ಅದ್ರಲ್ಲೂ ಕೂಡ ವೇಣುಗೋಪಾಲ್ ರಾಹುಲ್ ಭೇಟಿಗೆ ಸತತ ಪ್ರಯತ್ನ ಮಾಡ್ತಾ ಇದೆ ಈ ಟೀಮ್. ಅಹಿಂದ ವರ್ಗಗಳ ನಾಯಕರೇ ಇದೀಗ ದೆಹಲಿಯತ್ತ ತೆರಳಿರೋದು ಭಾರಿನೇ ಕುತೂಹಲ ಬಿಲ್ಟ್ ಮಾಡಿದೆ. ಒಂದು ಕಡೆ ಏನಾಗಿರ್ಬೋದು, ಒಂದಷ್ಟು ಜನ ನಾವಿಲ್ಲಿ ನೋಡಿದ್ವಿ, ಬಣ ಬಡಿದಾಟ ಇಲ್ಲ, ನಾವೆಲ್ಲರೂ ಕೂಡ ಒಂದೇ, ನಾವು 140 ಜನನು ಒಂದೇ ಅಂತ ಹೇಳ್ಕೊಂಡ್ರು ಕೂಡ ಅವ್ರ ಪರವಾಗಿ ಒಂದಷ್ಟು ಜನ, ಇವ್ರ ಪರವಾಗಿ ಒಂದಷ್ಟು ಜನ ಇದ್ದಿದ್ದು ನಾವು ನೋಡಿದ್ವಿ. ಹಾಗಾಗಿ ಎಲ್ಲ ಒಂದ್ ಕಡೆ ಈ ಬಣ ಬಡಿದಾಟದ ಸದ್ದು ಈಗ ದೆಹಲಿಯ ಅಂಗಳಕ್ಕೂ ಹೋಯ್ತಾ ಎನ್ನುವಂಥ ವಿಚಾರ. ಆದ್ರೆ ಸದ್ಯಕ್ಕೆ ಏನಾಗಿರ್ಬೋದು, ಯಾತಕ್ಕಾಗಿ ಹೋಗಿರಬಹುದು ಅನ್ನುವಂಥ ಪ್ರಶ್ನೆ ಸದ್ಯಕ್ಕೆ ಪ್ರಶ್ನೆಯಾಗಿಯೇ ಉಳಿದಿದೆ.